ಗೆಜ್ಜಲಗೆರೆ ಸೇರಿದಂತೆ 3 ಗ್ರಾಮ ಪಂಚಾಯಿತಿಗಳನ್ನು ಮದ್ದೂರು ನಗರಸಭೆಗೆ ಸೇರಿಸುವ ಕಾರ್ಯಕ್ರಮ ಕ್ರಮಬದ್ಧವಾಗಿಲ್ಲ ಎಂದು ರೈತ ಹೋರಾಟಗಾರ್ತಿ ಸುನಂದಾ ಜಯರಾಂ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಶಾಸಕರು ಮದ್ದೂರು ಪುರಸಭೆ, ಚಾಮನಹಳ್ಳಿ, ಸೋಮನಹಳ್ಳಿ, ಗೊರವಾಲೆ, ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸದೆ ಏಕಪಕ್ಷೀಯವಾಗಿ ನಗರಸಭೆಗೆ ಸೇರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಗ್ರಾಮ ಪಂಚಾಯಿತಿಗಳ ಸಾಮಾನ್ಯ ಸಭೆಯಲ್ಲಿಯೂ ವಿಷಯದ ಕಾರ್ಯಸೂಚಿ ತರಲಾಗಿಲ್ಲ. ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರ ವಿರೋಧದ ನಡುವೆಯೂ ಅಬ್ದುಲ್ ನಜೀರ್ ಸಾಬ್, ಗಾಂಧೀಜಿ ಅವರುಗಳ ಕನಸಿನ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ಹಕ್ಕುಚ್ಯುತಿ ಮಾಡಿ, ನಾಗರಿಕತೆಯ ಕಾರಣ ಹೇಳಿ ತಾಲೂಕಿನ ಹಸಿರು ವಲಯವನ್ನು ಸರ್ವನಾಶ ಮಾಡಲು ಹೊರಟಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸದರಿ ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆ ಸೇರಿಸದಂತೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಲಾಗಿದೆ. ಅಂತೆಯೇ ಹೈಕೋರ್ಟ್ನಲ್ಲೂ ಪಿಐಎಲ್ ಸಲ್ಲಿಸಲಾಗಿದೆ. 18 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ಮೂಲಕ ಹೋರಾಟ ಮಾಡುತ್ತಿರುವುದಾಗಿ ತಿಳಿಸಿದರು. ಮದ್ದೂರು ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ತೀರ್ಮಾನ ಕೈಗೊಂಡಿರುವಂಥ ಮದ್ದೂರು ತಾಲೂಕಿನ ಶಾಸಕರಾದ ಉದಯರವರು ಗೆಜ್ಜಲಗೆರೆ ಹಾಗೆ ಇನ್ನುಳಿದ 3 ಪಂಚಾಯಿತಿಗಳನ್ನು ಸೇರಿಸಿ ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಸಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಧಕ್ಕೆ ತರ್ತಾ ಇದ್ದಾರೆ. ಆ ಕಾರಣ ನಾವು ಅದನ್ನು ವಿರೋಧ ಮಾಡಿ ಕಳೆದ 18 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೀತಾ ಇದೆ. 1.5 ವರ್ಷಗಳಿಂದ ತುಂಬ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲ ಸಂಬಂಧಪಟ್ಟಂಥ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಒತ್ತಡ ತಂದಿದ್ದೀವಿ. ಕಾನೂನಿನ ಮೂಲಕ ಮಧ್ಯಂತರ ಆದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನಾತ್ಮಕ ಹೋರಾಟ, ರಾಜಕೀಯ ಒತ್ತಡದ ನಡುವೆ ಅನಿವಾರ್ಯವಾಗಿ ಜನಚಳವಳಿ ಇವತ್ತು ಗ್ರಾಮದಲ್ಲಿ ಶುರುವಾಗಿದೆ. ತುಂಬ ದೊಡ್ಡ ಸ್ವರೂಪದಲ್ಲಿ ಚಳವಳಿ ಬೆಳೀತಾ ಇದೆ. ಸಮಸ್ತ ಗ್ರಾಮಸ್ಥರು, ಸಂಘಟನೆಗಳು ಒಗ್ಗೂಡಿ ಹೋರಾಟಕ್ಕೆ ಕೈ ಹಚ್ಚಿದ್ದೀವಿ. ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಕಾರ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಎನ್ನುವ ಘೋಷವಾಕ್ಯದ ಜೊತೆ ಹೋರಾಟ ಶುರುವಾಗಿದೆ. ಪಂಚಾಯಿತಿಯಾಗಿಯೇ ಉಳಿಯುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಧರಣಿ ನಿಲ್ಲಲ್ಲ. ಶಾಸಕರಿಗೆ ಇದು ಎಚ್ಚರಿಕೆ ಮಾತು. ಗೋಷ್ಠಿಯಲ್ಲಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಎಸ್ ರಾಧೆ, ಎಪಿಎಂಸಿ ಮಾಜಿ ಅಧ್ಯಕ್ಷ ಜಿಎಸ್ ಮಹೇಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಇಪಿ ಯೋಗೇಶ್, ಜಿಎಚ್ ವೀರಪ್ಪ, ಚಂದ್ರಶೇಖರ್, ಲಿಂಗಪ್ಪ, ಯಜಮಾನ್ ಶಂಕರಪ್ಪ ಇದ್ದರು.